ದುದ್ದುರಿಯವರಿಗೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬಹುಶಃ ಕರ್ನಾಟಕ ಶೇಕ್ಸ್ಪಿಯರ್ ಅಂತ ಕರೆಸಿಕೊಂಡಿರ್ತಕ್ಕಂಥ ಕಂಗಲ್ ಹನುಮಂತರಾಯರ ನಂತರದಲ್ಲಿ ನಾಟಕ ಸಾಹಿತ್ಯದ ಮೂಲಕ ವೃತ್ತಿ ರಂಗಭೂಮಿಯನ್ನ ಶ್ರೀಮಂತಗೊಳಿಸಿದಂತಹ ಶ್ರೇಯಸ್ಸು ಅದು ಪಿ ದುದ್ದುರಿಯವರಿಗೆ ಸಲ್ತಾ ಇದೆ, ಸಲ್ಲಬೇಕು. ಪುಂಡ್ಲಿಕಪ್ಪ ಬಸನಗೌಡ ದುದ್ದುರಿಗಿ ಅಂತ ಅವ್ರ ಪೂರ್ಣ ಹೆಸರು. ಆದರೆ ನಾಡಿನ ಉದ್ದಗಲಕ್ಕೂ ಕೂಡ ಅವರು ಪಿ ದುದ್ದುರಿಗಿ ಎಂದೇ ಚಿರಪರಿಚಿತರಾದಂಥವು. ಅತ್ಯಂತ ಬಡ ಕುಟುಂಬದಲ್ಲಿ ಜನ್ಮ ತಾಳಿದಂಥವರು. ಒಂದು ಹೆಮ್ಮೆಯ ವಿಷಯ ಏನು ಅಂತಂದ್ರೆ ದುದ್ದುರಿಗೆಯವರು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಆಲೂರು ಸರ್ ಊರವರು ಅಂತ ಹೇಳೋದು ಬಹಳ ಅಭಿಮಾನ. ಆ ದುದ್ದುರಿ ಕುಟುಂಬ ಬಹಳ ಆರ್ಥಿಕವಾಗಿ ಮುಗ್ಗಟ್ಟಿನಿಂದ ಕೂಡಿಕೊಂಡಿದ್ರು ಕೂಡ ಶ್ರಮ ಮತ್ತು ಶ್ರದ್ಧೆ ಇದ್ದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಅಂದ್ರೆ ದುದ್ದುರಿಗೆ ಅವರು ಸ್ಥಾಪಿಸಿ 16 ಜನರನ್ನ ತಾವು ಓದಿಸಲಿಕ್ಕೆ ತೊಡಗಿರುವಾಗ ಕನ್ನಡ ಸಾಹಿತ್ಯದಲ್ಲಿ ಪಂಪನಿಂದ ಹಿಡ್ಕೊಂಡು ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರವರೆಗೂ ಕೂಡ ಅವರ ಎಲ್ಲ ರೀತಿಯ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನಾನು ದೇವಿ ಪುರಾಣ ಅನ್ನುವಂತ ಪುಸ್ತಕವನ್ನು ನನ್ನ ಜೀವನದ ಪರ್ಯಂತ ಅಧ್ಯಯನ ಮಾಡಿದೆ. ಬಹುಶಃ ಅದು ನನ್ನನ್ನು ಈ ಮಟ್ಟಕ್ಕೆ ಒಯ್ದು ಮುಟ್ಟಿಸಿತು. ಇಂತಹ ಶ್ರೇಷ್ಠ ನಾಟಕ ನಮ್ಮ ಭಾಗದವರು ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಅವರಿಗೆ ಪ್ರತಿಷ್ಠಿತ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂತು, ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅಂತವರ ಹೆಸರಿನಲ್ಲಿ ನಮ್ಮ ಕರ್ನಾಟಕ ಜನ ಸರ್ಕಾರ ಪಿ ದುದ್ದುರಿಗಿ ಪ್ರತಿಷ್ಠಾನವನ್ನ ಸ್ಥಾಪನೆ. ಪ್ರತಿಷ್ಠಾನದ ಅಧ್ಯಕ್ಷರಂತ ಎಸ್.ಕೆ. ಕನಸಾಗರ್ ಸರ್ ಅವರು ಹೇಳಿದ್ರು, ಸರ್ ದುದ್ದುರಿಗಿ ಅವರನ್ನ ಕೇವಲ ನಮ್ಮ ಜಿಲ್ಲೆಗೆ ಅಥವಾ ಸೂಳಿಬಾವಿಗೆ ಮಾತ್ರ ನಾನು ಸೀಮಿತಗೊಳಿಸುವುದಿಲ್ಲ. ಅವರು ನಾಡಿನ ತುಂಬೆಲ್ಲ ಈಗಾಗಲೇ ಚಿರಪರಿಚಿತರಾಗಿದ್ದಾರೆ. ಅವರನ್ನ ಈ ಟ್ರಸ್ಟಿನ ಮೂಲಕ ಅಥವಾ ನಾಟಕಗಳನ್ನ ಆಡೋದ್ರ ಮೂಲಕ ಅಥವಾ ಇಂತಹ ಒಂದು ವಿಚಾರಗೋಷ್ಠಿಗಳನ್ನ, ಸಂವಾದಗೋಷ್ಠಿಗಳನ್ನ ನೆರವೇರಿಸುವ ಮೂಲಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಪರಿಚಯಿಸುವಂತ ದೊಡ್ಡ ಕೆಲಸವನ್ನ ನಾವು ಮಾಡಬೇಕು ಅಂತ ನಮ್ಮ ಶಾಸಕರು ನಮಗೆ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಆ ದಿಶೆಯೊಳಗ ನಾವು ನಡೀತಾ ಇದ್ದೀವಿ ಅಂತ ಅವರು ಬಂದಿದ್ದು ನಿಜಕ್ಕೂ ಸಾಧ್ಯ. ನಾಟ್ಯರಮ್ಯಂ ಅಂತ ಕಾವ್ಯಕ್ಕಿಂತ ನಾಟಕ ಅಂತೂ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ. ಒಂದು ಕಡೆ ನನಗೆ ನೆನಪಿದ್ದಂಗೆ ಜಿ ಕಪ್ಪನ್ ಅವರು ಹೇಳ್ತಾರೆ ಕಾಣುತ್ತೆ, ನಿಮಗೂ ಅದು ಗಮನಕ್ಕೆ ಬಂದಿರ್ತೈತಿ. ಸಿನಿಮಾದಲ್ಲಿ ಟಿವಿಯಲ್ಲಿ ಮನುಷ್ಯ ಚಿಕ್ಕವನಾಗಿ ಕಾಣ್ತಾನೆ, ಟಿವಿಯಲ್ಲಿ ಮನುಷ್ಯ ಚಿಕ್ಕವನಾಗಿ ಕಾಣ್ತಾನೆ, ಸಿನಿಮಾ ಪರದೆಯ ಮೇಲೆ ಮನುಷ್ಯ ದೊಡ್ಡವನಾಗಿ ಕಾಣ್ತಾನೆ, ಇದ್ದುದಕ್ಕಿಂತ ದೊಡ್ಡವನಾಗಿ. ಆದರೆ ಮನುಷ್ಯನಂತೆ ಕಾಣುವುದು ರಂಗಭೂಮಿಯ ಮೇಲೆ. ಇದು ಕೇವಲ ಇಲ್ಲಿ ಗಾತ್ರ ಆಕಾರನ ಹೇಳಕತ್ತಿಲ್ಲ, ಮನುಷ್ಯನ ಕಲೆಯ ನಿಜವಾದ ಅನಾವರಣ. ಯಾಕಂದ್ರೆ ಸಿನಿಮಾ ಶೂಟಿಂಗ್ನಲ್ಲಿ ಅದು ನೈಜ ಪ್ರತಿಭೆಯ ಅನಾವರಣ ಅಲ್ಲ. ಅಲ್ಲಿ ಎಷ್ಟು ಕಟ್ಟೆ ಎಷ್ಟು ಗೊತ್ತಿಲ್ಲ. ದೂರದರ್ಶನದ ಚಿತ್ರೀಕರಣ ಕೂಡ ಅಷ್ಟೇ. ಒಂದು ಹಾಡು ಧ್ವನಿಮುದ್ರಣ ಆಗ್ಬೇಕಾದ್ರೆ 4-5 ಟೇಕ್ಗಳು ಇರ್ತವೆ. ಒಂದು ಸಿನಿಮಾ ಮತ್ತು ದೂರದರ್ಶನದ ಯಾವುದೇ ಕಾರ್ಯಕ್ರಮ ಧಾರಾವಾಹಿಗಳಲ್ಲಿ 4-5 ಟೇಕ್ಗಳು ಇರ್ತವೆ.
ಯಾವುದೇ ಡೇಟ್ ಇಲ್ಲದೆ ಯಾವುದೇ ಅವಕಾಶಗಳಿಲ್ಲದೆ ಯಥಾರ್ಥವಾಗಿ ಅಭಿನಯ ಎಲ್ಲಿ ಕಂಡು ಬರ್ತಂತಂದ್ರೆ ನಾಟಕ ರಂಗದಲ್ಲಿ. ಅದಕ್ಕಾಗಿ ನಾಟಕ ರಂಗ ನೈಜವಾದ ಪರಿಣಾಮಕಾರಿ ಮಾಧ್ಯಮ ಅಂತ ನನಗೆ. ದುತ್ತೂರಿಯವರ ಕುಟುಂಬ ನೇಕಾರ ಕುಟುಂಬ. ಪುನೀತ್ ಅಂತ ಹೆಸರಿಡಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಪಂಡ್ರಾಪುರಕ್ಕೆ ಹರಕೆ ಹೋಗಿದ್ರು. ಜನ್ಮನಾಮ ಪೂ ಅಂತ ಬಂತು. ಅದಕ್ಕೆ ಏನ್ ಹೇಳ್ಬೇಕಂತ ಹೇಳಿದ್ರೆ ಅವರ ಸಂಬಂಧ ಅಂತ ಪುಂಡ್ಲಿಕ ಅಂತ ಹೆಸರಿಟ್ಟಂತ ಡಾಕ್ಟರ್ ವಂಟಿ ಸರ್ PhD ಮಾಡಿ ಪುಸ್ತಕ ಬರೆದಿದ್ರು ರಂಗಸಿರಿ ಅಂತಕ್ಕಂಥ. ಅದರ ಆಧಾರದ ಮೇಲೆ ನಾನು ಇವತ್ತು ಈ ಸಂವಾದವನ್ನು ಬಹುದನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಬಹಳಷ್ಟು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಅವ್ರ ತಂದೆನೂ ಕೂಡ ನಾಟಕದಲ್ಲಿನೇ ಆಸಕ್ತಿಯನ್ನು ಹೊಂದಿರ್ತಕ್ಕಂಥ. ಬಹಳ ಕಡು ಬಡತನ. 6ನೇ ತರಗತಿ ಒಳಗೆ ಓದಿ ಮುಂದೆ 7ನೇ ತರಗತಿ ಹೋಗ್ಬೇಕಂತ ಹೇಳಿ ಆಗಲಿಲ್ಲ. ಅವರ ಮನೆ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮೇಶ್ವರ ಅವ್ರ ಮನೆ ಬಂದಂತ ಸಂದರ್ಭದಲ್ಲಿ ಇವರೆಲ್ಲೋ ನಾಟಕ ಮಾಡಕ್ ಹೋಗಿದ್ರು. ದೊಡ್ಡರಿಗೂ ಎಲ್ಲಿ ನಿಮ್ಮ ಮಗ ಅಂತ ಹೇಳಿ ನಾಟಕ ಮಾಡೋಕೆ ಹೇಳಿದ. ಆಯ್ತು ಕೂಡ ಅವ್ರ ನಾಟಕ ಒಳಗಡೆ ಹೆಸರು ಪಡ್ಬಿಡ್ತಾನೆ. ಒಂದು ಗುರುಬಲ ಅಂತಕ್ಕಂಥದ್ದು, ದೈವಬಲ ಬೇರೆ, ಗುರುಬಲ ಬೇರೆ. ಆ ಮನೆ ಗುರುಗಳು ಅವತ್ತೇ ಬಂದಿದ್ದು ಅವತ್ತೇ ಹೇಳ್ತಂತೆ ಮುಂದೆ ಅಷ್ಟು ಎತ್ತರಕ್ಕೆ ಹೋಗ್ಬೇಕು. ಇದು ಒಂದು ದೈವಬಲ ಇರ್ತೈತೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಕ್ಕೆ ಮಾಡೋಣ. ಬಹಳಷ್ಟು ಹವ್ಯಾಸವನ್ನ ನಾಟಕದಲ್ಲಿ ಬೆಳೆಸಿಕೊಂಡು ಸರ್ ಹೇಳಿದ್ರು 63 ನಾಟಕಗಳನ್ನ ರಚನೆಯನ್ನ ಮಾಡಿದರು. ಅವರು ಮೊಟ್ಟ ಮೊದಲ ನಾಟಕ ಕಲ್ಪನಾ ಪ್ರಪಂಚ ಅಂತ. ಇವತ್ತು ಮಧುಮಗಳ ನಾಟಕ ಅಂತ ಅದರ ನಾಟಕ ನಾನು ಹೇಳಿ ಅವರು ಕೊನೆಯ ನಾಟಕ ದಿಗ್ಗಜ ದೇಶಕ್ಕೆ ದೇವರೇ ದಿಕ್ಕು ಅಂತ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರತಿ 63 ನಾಟಕಗಳನ್ನು ಅಕಾಡೆಮಿಯಿಂದ ಸರ್ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾದಾಗ 2016ರಲ್ಲಿ ರಾಮನಗರದಲ್ಲಿ ನಮಗೆ ಒಂದು ತರಬೇತಿಯನ್ನು ಆಯೋಜನೆಯನ್ನು ಮಾಡಿ ನಾಟಕಗಳಲ್ಲಿ ಹೇಗೆ ಬರೀಬೇಕು ಅಂತ. ಈ ದಿನಮಾನಗಳಲ್ಲಿ ಅಕಾಡೆಮಿಗಳು ಬರೆಯೋದನ್ನು ಕಲಿಸಿಕೊಟ್ಟ ಮೇಲೇನೂ ಕೂಡ ಎಂಥ ನಾಟಕಗಳು ಹೊರಗೆ ಬರ್ತಾರೆ. ನಾನು ಆ ಒಂದು ಶಿಬಿರಾರ್ಥಿಯಾಗಿ ಒಂದು ವಾರ ಅಕಾಡೆಮಿಯಲ್ಲಿ ತರಬೇತಿ ತೆಗೆದುಕೊಂಡು ಒಂದು ನಾಟಕವನ್ನು ರಚನೆ ಮಾಡಿದೆ. ಧ್ರುವತಾರೆ ನಾಟಕ. ಅದು ಅಕಾಡೆಮಿಗೆ ಸೆಲೆಕ್ಟ್ ಆಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಮೇಡಮ್ ಅವರು ಅದ್ರ ಬಗ್ಗೆ ಬಹಳಷ್ಟು ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ 7 ನಾಟಕಗಳು ಬಂತು. ಹಾಗಾಗಿ ಬಹುಶಃ ನಾಟಕಗಳು ತರಬೇತಿ ನೀಡಿದ ಮೇಲೂ ಅಕಾಡೆಮಿ ಕೆಲಸವನ್ನು ಮಾಡಿದ ಮೇಲೂ ಕೂಡ ಅಂಥ ನಾಟಕಗಳು ಬರ್ತಾವ ಅಂತ ಹೇಳಿ ಅದು ಒಂದಿಷ್ಟು ಉಪನ್ಯಾಸ. ಆದರೂ ಕೂಡ ಯಾವುದೇ ತರಬೇತಿ ಇಲ್ಲದೇನೆ, ಓದಲು ಇಲ್ಲದೇನೆ, ಕೇವಲ ಆತ್ಮಶಕ್ತಿಯಿಂದ ಮನೋಬಲದಿಂದ ಬರೆದಿರ್ತಕ್ಕಂಥ ನಾಟಕಗಳಿದಾವಲ್ಲ, ಇವತ್ತು ಯಾವುದಕ್ಕೂ ಸಾಧ್ಯ ಆಗಿಲ್ಲ. ಮಧುಮಗಳ ನಾಟಕದಲ್ಲಿ ಬಡತನ ಎದ್ದು ಕಾಣ್ತ ಅದನ್ನ ಬಡತನವನ್ನ ದುರುಪಯೋಗ ಪಡ್ಕೊಳ್ಳೋರು ಬಹಳ ಜನ ಇರ್ತಾರ. ಅದರಲ್ಲಿ ಒಬ್ಬ ಶಶಾಂಕ ಇನ್ನು ಒಬ್ಬ ಮದಿಗಾಗಕ್ ಬರ್ತಾನ ಹೆಣ್ಮಗಳನ್ನ. ಆತ ಏನಿದೆ ನಾವು ವರದಕ್ಷಿಣೆ ಬೇಡ, ನನ್ನ ಅಜ್ಞ ನಾನು ವರದಕ್ಷಿಣೆ ಇರ್ಲಾರ್ದ ಮದುವೆ ಮಾಡ್ಕೋತೀನಿ ಅಂತ ಮುಂದೆ ಬಂದ್ರು. ಆ ಹುಡುಗನ ತಪ್ಪಿ ದೃಷ್ಟಿಯಿಂದ ಸಮಾಜ ನೋಡುತ್ತಾ, ಆ ದೃಷ್ಟಿಯಿಂದ ತಂದೆ ಮನೆ ಬಿಟ್ಟ ಹೊರಗಾಗ್ತಾನ. ಆತ ಎಲ್ಲೋ ಮತ್ತ ಪ್ರಾಕ್ಟೀಸ್ ಎಲ್ಲ
ಹೀಗೆ ಬೆಳಗಾವಿ, ವಿಜಯಪುರ, ಬೇರೆ ಬೇರೆ 5 ಜಿಲ್ಲೆಗಳ ನಿಮಗೆ ಮೊದಲೇ ಹೇಳಿದ ಹಾಗೆ 2014ರಲ್ಲಿ ಈ ಟ್ರಸ್ಟ್ ಆರಂಭ ಆಯಿತು. ಆ ಪೂರ್ವದಲ್ಲಿ ಈ ಟ್ರಸ್ಟ್ ಇರಲಿಲ್ಲ. 14ರಿಂದ ಇಲ್ಲಿಯವರೆಗೆ 24ರವರೆಗೆ ಈ ಟ್ರಸ್ಟ್ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಿತ್ತು. ಬಹಳಷ್ಟು ಕಾರ್ಯಕ್ರಮಗಳು ಅವರ ಕಾರ್ಯಬಾಹುಳ್ಯದಿಂದ ಆಗ್ತಿರ್ಲಿಲ್ಲ. ತದನಂತರ ಯಾವಾಗ ಒಬ್ಬ ರಂಗಕರ್ಮಿಯನ್ನ, ರಂಗಭೂಮಿ ಕೆಲಸ ಮಾಡುವಂತವರನ್ನ ಸರ್ಕಾರ ಗುರುತಿಸಿ ಮಾನ್ಯ ಶಾಸಕರ ಶಿಫಾರಸಿನನ್ವಯ ಮಾನ್ಯ ಶಾಸಕರು, ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ, ಇಲ್ಲಿ ಸೇರಿದ ಸಭಾಸದರಿಗೆ, 1-2 ಟ್ರಸ್ಟ್ಗಳು ಮಾತ್ರ ಅಧ್ಯಕ್ಷರನ್ನು ಹೊಂದ್ಯಾವ ಆ ಕ್ಷೇತ್ರದವರು. ನಮ್ಮ ಜಿಲ್ಲೆಯಲ್ಲಿ ಇನ್ನೂ 2-3 ಟ್ರಸ್ಟ್ಗಳು ಅದಾವ. ಮೊನ್ನೆ 2 ಟ್ರಸ್ಟ್ ಆರಂಭ ಆಗ್ಯಾವ. ಚಿತ್ತರಿಗಿ ಗಂಗಾಧರ ಶಾಸ್ತ್ರಿಗಳದ್ದು 1, ಕಲ್ಲರ ಹನುಮಂತರಾಯರದು 1. ಈಗಾಗಲೇ ನನ್ನ ಪ್ರತಿಷ್ಠಾನ ಇದೆ, ಇದು ದುತ್ತಿರಿಗೆ ಪ್ರತಿಷ್ಠಾನ. ಸರ್ಕಾರ ಯಾಕೆ ಇಂಥ ಕೆಲಸಗಳನ್ನ ಮಾಡ್ತದಂದ್ರೆ, ಸರ್ಕಾರ ತನ್ನ ಬಹುಭಾಗ ಸಮಯವನ್ನ ಅಭಿವೃದ್ಧಿಯೆಡೆಗೆ ಕೊಡ್ತಾ ಇದ್ರೆ, ಇನ್ನೊಂದಷ್ಟು ಭಾಗವನ್ನ ನಾಡಿನ ನುಡಿ, ಕಲೆ, ಸಂಸ್ಕೃತಿ, ಪರಂಪರೆಯನ್ನ ಬಿತ್ತರಿಸಲಿಕ್ಕಾಗಿ ಒಂದು ಬಹಳ ಹೆಮ್ಮೆಯ ವಿಚಾರವನ್ನು ಹೇಳಬೇಕು. ಇಡೀ ಭಾರತ ದೇಶದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರಾಜ್ಯ ಮಾಡಿದಷ್ಟು ಯಾವ ರಾಜ್ಯದಲ್ಲೂ ಇಂಥ ಕೆಲಸಗಳು ನಡೆದಿಲ್ಲ. ಬಹಳ ಹೆಮ್ಮೆಯಿಂದ ಹೇಳಬೇಕು. ಈ ಟ್ರಸ್ಟ್, ಈ ಅಕಾಡೆಮಿ, ಪ್ರತಿಷ್ಠಾನ, ಬೇರೆ ಬೇರೆ ಸಂಸ್ಥೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಅವು ಜನರಿಗೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆಯನ್ನ ಪ್ರಚಾರ ಮಾಡಬೇಕು, ತಿಳಿಪಡಿಸಬೇಕು. ಈ ಯೋಜನೆಯನ್ನು ನಾವು ಯಾಕೆ ಹಾಕೊಂಡಿವಿ? ನಮ್ಮ 2 ಸದಸ್ಯರು ಇಲ್ಲೆಲ್ಲ ನಮ್ಮ ಸಭೆಯಲ್ಲಿ ಬಂತು, ಹುಡುಗರಿಗೆ ಹೇಳಿದ್ರೆ ಏನು ಪ್ರಯೋಜನ ರೀ ಅಂತೇಳಿ ಒಂದು ಅಭಿಪ್ರಾಯ ಬಂತು. ತಮ್ಗೆ ಗೊತ್ತಿರಲಿ, ಇವತ್ತಿಲ್ಲಿ 15 ವಿದ್ಯಾರ್ಥಿಗಳು ಸೇರಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಬರೀಲಿಕ್ಕೆ, ಹಂಚಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಈಗಾಗಲೇ ನಾವು 15 ದಿವಸದಿಂದನೇ 15-20 ದಿವಸದಿಂದನೇ ನೀವು ಪುಸ್ತಕ ಕೊಟ್ಟಿದ್ದೀವಿ. 15 ವಿದ್ಯಾರ್ಥಿಗಳ ಓದುವ ಅಭಿಪ್ರಾಯ ಇವತ್ತೇ ಹೇಳಬೇಕಾಗಿಲ್ಲ. ತದನಂತರದಲ್ಲಿ ನಮ್ಮ ಈ ವಿಭಾಗದ ಸಂಚಾಲಕರಾದಂಥ ಈ ನಮ್ಮ ಒಂಟಿ ಸರಿಗೆ ನಾನು ಹೇಳಿದೆ, ತದನಂತರ ನೀವು ಮಕ್ಕಳಿಂದ 2 ಪೇಜು ಅಥವಾ 4 ಪೇಜು ಸರಿಯಾಗಿ ಮಾರ್ಗದರ್ಶನ ಮಾಡಿ ಬರ್ಸಿಸಿ. ಬರೆಸಿದಾಗ ವಿದ್ಯಾರ್ಥಿಗಳಿಗೆ 15ರಲ್ಲಿ ಒಬ್ಬರು ಇಬ್ಬರು ನಾಟಕರು ಆಗಬಹುದು, ಕವಿಗಳು ಆಗಿರ್ಬೋದು, ಕಥೆಗಾರರು ಆಗಿರ್ಬೋದು. ನಿಮಗೆ 1-2 ಉದಾಹರಣೆಗಳನ್ನು ಕೊಡ್ತೇವೆ. ಈ ಸದ್ಯ ಕಲಬುರಗಿಯ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ನನ್ನ ಕಿರಿಯ ಸ್ನೇಹಿತ ಒಬ್ಬರಿದ್ದ, ಡಾಕ್ಟರ್ ವಿಕ್ರಮ್ ವಿಸಾಸಿ ಅಂತ ಹೇಳಿ. ಬೆಂಗಳೂರು ನ್ಯಾಷನಲ್ ಕಾಲೇಜಿನೊಳಗ ನನ್ನ ಇನ್ನೊಬ್ಬ ಗೆಳೆಯ ಲಕ್ಕೂರು ಆನಂದ ಅಂತ ಹೇಳಿ. ಇಲ್ಲೇ ನಿಮ್ಮ ಪಕ್ಕದ ಕಾಲೇಜಿನಲ್ಲಿ ಒಬ್ಬ ರಾಷ್ಟ್ರೀಯ ಮಟ್ಟದ ಕವಿ ಅದ, ಅವನು ನಮ್ಮ ಕಿರಿಯ ಸ್ನೇಹಿತ ಡಾಕ್ಟರ್ ಆರಿಫ್ ರಾಜ ಅಂತ ಹೇಳಿ. ಅವರು ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರವರು. ಇವರೆಲ್ಲ ನಾವು 35-40 ವರ್ಷಗಳ ಹಿಂದೆ ವಿದ್ಯಾರ್ಥಿಗಳಾಗಿ ಶಿಬಿರಾರ್ಥಿಗಳಾಗಿ ಹೋದಾಗ ತದನಂತರ ಪಡೆ ಇವರು. ಅವತ್ತು ಶಿಬಿರಾರ್ಥಿಗಳಾದವರು ಇವತ್ತು ನಾಡಿನ, ದೇಶದ ದೊಡ್ಡ ಕವಿಗಳಾಗಿ, ಅಂತಾರಾಷ್ಟ್ರೀಯ ಕವಿ ಆರಿಫ್ ರಾಜ ಇಲ್ಲೇ ನಿಮ್ಮ ಸರ್ಕಾರಿ ಕಾಲೇಜ್ ಕಲ್ಲಲ್ಲಿ ಅದ, ಈಗ ಪ್ರಿನ್ಸಿಪಾಲ್, ಸಾರಿ, ಆರಿಫ್ ರಾಜ ನನ್ನ ಅತ್ಯಂತ ಆತ್ಮೀಯರು. ಅವರು
ಮಟ್ಟಕ್ಕೆ ಬಂದು ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ಆಸಕ್ತಿಯಿಂದ ಕನ್ನಡವನ್ನು ಓದಿಯೋ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ